My dear students, welcome to my channel Dhanush Talk for class 9th standard second language English activity answers for unit 1 2023-24 for this academic year. Here in unit 1 the learning outcome is about the listening skills, right? So it is about the dialogues, poems, speech, news, announcement, debates and commentaries of sports, games, and we have to express the opinions. So all the activities which comes under the unit 1, it is based upon all these learning outcomes. So let's start with the activity 1.1. In activity 1.1 ಅಲ್ಲಿ ಲಿಸನ್ ಅಂಡ್ ರೆಸ್ಪಾಂಡ್ ಅಂತ ಇದೆ. ಅದರಲ್ಲಿ ಆಕ್ಟಿವಿಟಿ 1.3 ಅದಾದ್ಮೇಲೆ ಸ್ಕ್ರಿಪ್ಟ್ ಆಫ್ ದ ಡೈಲಾಗ್ ಆಕ್ಟಿವಿಟೀಸ್ 1.1 ಅಂಡ್ 1.2 ಇದನ್ನ ಯಾರಿಗಾದ್ರೂ ರೀಡ್ ಮಾಡಕ್ಕೆ ಹೇಳ್ತಾರೆ. ಒಂದು ನಿಮ್ ಟೀಚರ್ ರೀಡ್ ಮಾಡಬಹುದು, ಯಾಕಂದ್ರೆ ನೀವು ಲಿಸನ್ ಮಾಡಬೇಕು, ಕರೆಕ್ಟಾ? ಸೊ ಇದು ಇಟ್ ಈಸ್ ಅಬೌಟ್ ಎ ಲಿಸನಿಂಗ್ ಸ್ಕಿಲ್. ಅದರ್ವೈಸ್ ಸ್ಟೂಡೆಂಟ್ಸ್ಗೆ ರೀಡ್ ಮಾಡಕ್ಕೆ ಹೇಳ್ತಾರೆ. ಸೊ ಯು ಹ್ಯಾವ್ ಟು ಲಿಸನ್ ಫಾರ್ ಆಕ್ಟಿವಿಟಿ 1.1 ಮತ್ತೆ 1.2 ಈ ಡೈಲಾಗ್ ಅನ್ನ ಲಿಸನ್ ಮಾಡಬೇಕಾಗುತ್ತೆ ಆನ್ಸರ್ ಮಾಡಬೇಕು ಅಂದ್ರೆ. ಆಫ್ಟರ್ ದಟ್ ಆನ್ಸರ್ ಮಾಡೋಣ. ನೀವು ಕ್ವಶನ್ಸ್ ಅನ್ನ ರೀಡ್ ಮಾಡಿ, ನಾನು ಬರೀ ಆನ್ಸರ್ಸ್ ಹೇಳ್ತೇನೆ. ಫಸ್ಟ್ ಒನ್, ಆನ್ಸರ್ ಅಬೌಟ್ ಹೋಮ್ವರ್ಕ್. ಸೆಕೆಂಡ್, ಬಿಕಾಸ್ he went for dance practice. Third, because at the end she has to do most of it. The next activity 1.2. ಸೊ ನೀವು ಲಿಸನ್ ಮಾಡಿದ್ದೀರಾ ಡೈಲಾಗ್ ಅನ್ನ. ಇಲ್ಲಿ ಫಂಕ್ಷನ್ ಇದೆ, ಸ್ಪೀಕರ್ ಇದೆ. ಸೊ ದೆನ್ ವರ್ಡ್, ಫ್ರೇಸ್ ಆರ್ ಸೆಂಟೆನ್ಸ್ ನ ನಾವು ಇಲ್ಲಿ ಬರಿಬೇಕಾಗುತ್ತೆ. ಫೈನ್. ಸೊ ಫಸ್ಟ್ ಒಂದು ಕೊಟ್ಬಿಟ್ಟಿದ್ದಾರೆ ಗ್ರೀಟಿಂಗು. ಸೊ ಸೆಕೆಂಡ್ ಒನ್ ಕಂಪ್ಲೇನಿಂಗ್. ಇಲ್ಲಿ ಕಂಪ್ಲೇನಿಂಗ್ ಯಾರು ಮಾಡ್ತಾ ಇರೋದು? ಸಾಹಿತ್ಯ. ಸೊ ಅಬೌಟ್ ವೆನ್ ಯು ಡೂ ಯುವರ್ ಹೋಮ್ವರ್ಕ್. ದ ನೆಕ್ಸ್ಟ್ ಒನ್ ಇಸ್ ಎಕ್ಸ್ಕ್ಯೂಸ್, ದಟ್ ಈಸ್ ಸ್ಪೀಕರ್ ಬಂದ್ಬಿಟ್ಟು ಸಾಹಿತ್ಯ. ದೆನ್ we can write, you always find excuse and escape. Otherwise you can write any phrase like very funny ಅಂತ ಒಂದು phrase ಇದೆ, ಅದು ಇಲ್ಲಿ ಕರೆಕ್ಟ್ ಆಗುತ್ತೆ. even you always find excuse and escape. Then the last one is sarcasm. sarcasm ಅಂದ್ರೆ sarcastic ಆಗಿ ಮಾತಾಡೋದು, ಕೊಂಕು ಮಾತು ಅಂತ ಹೇಳ್ತಾರಲ್ವಾ. otherwise we can say ಮಾತಾಡೋ ಟೈಮಲ್ಲಿ ಅಟ್ಯಾಕಿಂಗ್ ಸಮ್ವನ್ ಇನ್ ಮಾತಾಡೋ ರೀತಿ, ಅಟ್ಯಾಕ್ ಮಾಡೋ ರೀತಿ ಇರುತ್ತೆ. ಸೊ ಇಲ್ಲಿ ಸ್ಪೀಕರ್ ಬಂದ್ಬಿಟ್ಟು ಸಾತ್ವಿಕ್. ಅಂಡ್ ಐ ಆಮ್ ರಿಯಲಿ ಸಾರಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಿಟ್ಟಿದೆ. ಸೊ ಸಾತ್ವಿಕ್ ಸ್ಪೆಲ್ಲಿಂಗ್ ಬಂದ್ಬಿಟ್ಟು SATHVIK, ಚೇಂಜ್ ಮಾಡ್ಕೊಂಬಿಡಿ. ಸೊ ಇದರಲ್ಲಿ ಯಾವುದು ಸೂಟಬಲ್ ಸೆಂಟೆನ್ಸ್ ಆಗುತ್ತೆ ಅಂದ್ರೆ, ವೆಲ್ ಐ ಡೋಂಟ್ ಕೀಪ್ ಅಕೌಂಟ್ ಆಫ್ ಸಚ್ ಥಿಂಗ್ಸ್. ಸೊ ಇದು ಅವರ ಒಂದು ಸ್ಪೀಕರ್ನ ಒಂದು ಸೆಂಟೆನ್ಸ್, ಇದು ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಆಕ್ಟಿವಿಟಿ 1.3 ಇಲ್ಲಿ ಸಿಟ್ ಇನ್ ಪೇಸ್ ಅಂಡ್ ಕಂಪ್ಲೀಟ್ ದ ಡೈಲಾಗ್ ಅಂತ ಕೊಟ್ಟಿದ್ದಾರೆ. ಸೊ ವಿತ್ ಯುವರ್ ಬ್ರದರ್ ಆರ್ ಸಿಸ್ಟರ್. ನಾನಿಲ್ಲಿ ಯು 3 ಸಲ ಬಂದಿದೆ. ಸೊ ಅದರಲ್ಲಿ ನಾನು ಫಸ್ಟ್ ಒನ್ನಿಗೆ ಐ ವೆಂಟ್ ಟು ಪ್ಲೇ ಕ್ರಿಕೆಟ್. ಸೆಕೆಂಡ್ ಒನ್, ಎಸ್, yesterday also I went to play. Third one, oh no, today I will complete my homework. So ಅಲ್ಲಿ ಬ್ರದರ್ ಆರ್ ಸಿಸ್ಟರ್ ಅವರ ಡೈಲಾಗಿಗೆ ಇದು ನನ್ನ ಡೈಲಾಗ್ ಆಗಿರುತ್ತೆ. ನೆಕ್ಸ್ಟ್ ಆಕ್ಟಿವಿಟಿ 1.4 ಇದರಲ್ಲಿ ಸ್ಕ್ಯಾನ್ ದ QR ಕೋಡ್ ಟು ಲಿಸನ್ ಟು ದ ಪೋಯಮ್. ಸೊ ನೀವು ಸ್ಕ್ಯಾನ್ ಮಾಡಬೇಕು QR ಕೋಡ್ ಅನ್ನ. ಸೊ ಪೋಯಮ್ ಅನ್ನ ಲಿಸನ್ ಮಾಡ್ತೀರಾ. ಐ ವಾಂಡರ್ಡ್ ಡ್ಯಾಶ್ ಡ್ಯಾಶ್ ದ ಫ್ಲೋರ್ಸ್. ಸೊ ಈ ರೀತಿ 2 ಸ್ಟ್ಯಾನ್ಸಾ ಇದೆ. ಇಲ್ಲಿ ಕೆಳಗೆ ನೀವೇನು ಲಿಸನ್ ಮಾಡ್ತೀರಾ ಆ ಪೋಯಮ್ ಸಹ ಇಲ್ಲಿ ಇದೆ ನೋಡಿ ರೈಟಿಂಗ್ ಅಲ್ಲಿ. ಸೊ ನೀವು ಅದನ್ನ ಅಲ್ಲಿ ಮೇಲೆ ಕಾಪಿ ಮಾಡ್ಕೋಬಹುದು. ಅಲ್ಲಿ ನೀವು ಅದನ್ನ ಫಿಲ್ ಮಾಡಬೇಕು ಅಂತ ನಿಮ್ಮ ಟೀಚರ್ ಹೇಳಿದ್ರೆ. ಅದರ್ವೈಸ್ ಓನ್ಲಿ ಲಿಸನ್ ಮೀನ್ಸ್ ಯು ಹ್ಯಾವ್ ಟು ಲಿಸನ್.
ದೆನ್ ಆಕ್ಟಿವಿಟಿ 1.5 ಅಲ್ಲಿ ಏನು ಆ ಪೋಯಮ್ ಇದೆ, ಲಿಸನ್ ಅಂಡ್ ಸಾಲ್ವ್ ಅಂತ ಕೊಟ್ಟಿದ್ದಾರೆ. ಸೊ ಟೀಚರ್ ಸ್ಟೂಡೆಂಟ್ ವಿಲ್ ರಿಸೈಟ್ ದಿಸ್ ಪೋಯಮ್. ರಿಸೈಟ್ ಮಾಡ್ತೀರಾ, ಆಮೇಲೆ ಡಿಸ್ಕಸ್ ಮಾಡ್ತೀರಾ, ಆನ್ಸರನ್ನು ಬರೀತೀರಾ. ಫಸ್ಟ್ ಕ್ವಶನ್ಗೆ ಆನ್ಸರು ಲೋನ್ಲಿ ಆಸ್ ಎ ಕ್ಲೌಡ್, ಸೆಕೆಂಡ್ ಒನ್ಗೆ ಗೋಲ್ಡನ್, ಥರ್ಡ್ ಒನ್ಗೆ 10,000, ದ ಫೋರ್ತ್ ಇಸ್ ಟಾಸಿಂಗ್ ದೇರ್ ಹೆಡ್ಸ್. ನೆಕ್ಸ್ಟ್ ಆಕ್ಟಿವಿಟಿ 1.6 ಅಲ್ಲಿ ಏನು ಹೇಳಿದ್ದಾರೆ, ಕ್ಯಾನ್ ಯು ರೈಟ್ ದ ಸಮರಿ ಆಫ್ ದ ಪೋಯಮ್ ಇನ್ ಕನ್ನಡ ಅಂತ ಹೇಳಿದ್ದಾರೆ. ಇನ್ನೊಂದು ಕ್ವೆಶನ್ನು ಇನ್ ಇಂಗ್ಲಿಷ್ ಅಂತ ಇದೆ. ಸೊ ಫಸ್ಟು ಕನ್ನಡ. ಕವಿ ಹೇಳುತ್ತಾರೆ, ಯಾಕೆ ಕವಿ ಹೇಳುತ್ತಾರೆ ಅಂತ ಸ್ಟಾರ್ಟ್ ಮಾಡಿದ್ದು, ಇಲ್ಲಿ ಏನಿದೆ ಅಂದರೆ ಐ ಅಂತ ಇದೆ. ಸೊ ಇಲ್ಲಿ ಸ್ಪೀಕರ್ ಮಾತಾಡ್ತಾ ಇದ್ದಾರಲ್ವಾ. ಸೊ ಕವಿ ಹೇಳುತ್ತಾರೆ, ನಾನು ಒಂಟಿ ಮೋಡದ ಹಾಗೆ ಅಲೆದಾಡುತ್ತಿದ್ದೆ, ಅಕಸ್ಮಾತಾಗಿ ಜನಗಳ ಗುಂಪು ಹಾಗೂ ನದಿ ದಡದ ಮರದ ಕೆಳಗೆ ಡ್ಯಾಫೋಡಿಲ್ಸ್ ಹೂಗಳ ಗುಂಪನ್ನು ನೋಡುತ್ತಾರೆ. ಅವು ನಕ್ಷತ್ರಗಳ ಹಾಗೆ ಕಾಣಿಸುತ್ತದೆ. ಹೂಗಳು ನದಿಯ ದಡದ ಅಗಲಕ್ಕೂ ಹಬ್ಬಿರುತ್ತದೆ. ಒಂದೇ ನೋಟದಲ್ಲಿ 10,000 ಹೂಗಳನ್ನು ನೋಡುವಾಗ ನೃತ್ಯ ಮಾಡುವಂತೆ ಇತ್ತು. ನೆಕ್ಸ್ಟ್ ಇಂಗ್ಲಿಷಲ್ಲಿ. ದ ಪೋಯೆಟ್ ಸೇಸ್ ದಟ್ he was wandering lonely as a cloud that floats high in the valley, suddenly sees a crowd, a host of golden daffodils beside the lake and below the trees. The daffodils covered the shores of lakes, seemed to be unending like the stars in the sky. He saw 1,000 of daffodils tossing their heads as they were dancing. So this is ಕನ್ನಡ ಮತ್ತೆ ಇಂಗ್ಲಿಷಲ್ಲಿ ಸಮರಿ. The next is activity 1.7. ಸೊ ಇಲ್ಲಿ ಏನು ಹೇಳಿದ್ದಾರೆ, ಲಿಸನ್ ಟು ದ ಆಡಿಯೋ ಕ್ಲಿಪ್ ಅಂತ ಹೇಳಿದ್ದಾರೆ, ಸ್ಕ್ಯಾನ್ ದಿಸ್ QR ಕೋಡ್ ಅಂತಾನು ಹೇಳಿದಾರಲ್ವಾ. ಸೊ ಇಲ್ಲಿ 2 ಆಡಿಯೋ ಕ್ಲಿಪ್ಸ್ ಇದೆ. ಆಡಿಯೋ ಕ್ಲಿಪ್ಸ್ ಏನಿದೆ ಅಂತ ಹೇಳಿ ಕೆಳಗೂ ಸಹ ಕೊಟ್ಟಿದ್ದಾರೆ ನೋಡಿ. ಒಂದು ಸ್ಕ್ರಿಪ್ಟ್ ಆಫ್ ದ ಆಡಿಯೋ ಬಂದ್ಬಿಟ್ಟು ಕಮೆಂಟ್ರಿ ಇದೆ. ಫೈನ್. ಸೊ ಅದನ್ನ ಫಸ್ಟ್ ಲಿಸನ್ ಮಾಡಿ. ಲಿಸನ್ ಮಾಡಿದಾಗ ಆಕ್ಟಿವಿಟಿ 1.7ಗೆ ನಾವು ಆನ್ಸರ್ ಮಾಡ್ಬೋದು. ಸೊ ಕ್ವಶನ್ಸ್ ನೀವು ರೀಡ್ ಮಾಡಿ, ಆನ್ಸರ್ಸ್ ನಾನು ಹೇಳ್ತೀನಿ. ಸೊ ನಿಮ್ಮ ಆಕ್ಟಿವಿಟಿ ಬುಕ್ ಓಪನ್ ಆಗಿರಬೇಕು. ಸುಮ್ಮನೆ ನೀವು ಇಲ್ಲಿ ಬಂದ್ಬಿಟ್ಟು ಹಾಗೆ ಕುತ್ಕೊಂಡು ಆಕ್ಟಿವಿಟಿ ಬುಕ್ ಓಪನ್ ಮಾಡದೆ ಕೇಳಿಸ್ಕೊಂಡ್ರೆ ಅರ್ಥ ಆಗೋದಿಲ್ಲ. ಸೊ ಓಪನ್ ಯುವರ್ ಆಕ್ಟಿವಿಟಿ ಬುಕ್, ನಾನು ಹೇಳೋದನ್ನ ನೀವು ಫಾಲೋ ಮಾಡ್ತಾ ಹೋಗಿ. ಸೊ ಇಲ್ಲಿ ಕ್ವೆಶನ್ಸ್ ನೀವು ಓದ್ಕೊಳ್ಳಿ, ಆನ್ಸರ್ಸ್ ನಾನು ಹೇಳ್ತೇನೆ. ಫಸ್ಟ್ ಒನ್ಗೆ ಕಮೆಂಟ್ರಿ, ಸೆಕೆಂಡ್ ಒನ್ಗೆ ಕ್ರಿಕೆಟ್, ಥರ್ಡ್ ಒನ್ಗೆ ಧೋನಿ, ಅಶ್ವಿನ್ ಅಂಡ್ ವ್ಯಾಟ್ಸನ್, ದ ಫೋರ್ತ್ ಒನ್ ಇಸ್ ಇಂಡಿಯಾ ಅಂಡ್ ಆಸ್ಟ್ರೇಲಿಯಾ, ದ ಫಿಫ್ತ್ ಒನ್ ಇಸ್ ಎಕ್ಸೈಟೆಡ್, ಅಂಡ್ ದ ಲಾಸ್ಟ್ ಕ್ವೆಶನ್ ಬಂದ್ಬಿಟ್ಟು ವಿಚ್ ಈಸ್ ಯುವರ್ ಫೇವರೆಟ್ ಗೇಮ್ ಅಂತ ಕೇಳಿದ್ದಾರೆ. ಸೊ ಯು ಹ್ಯಾವ್ ಟು ಆನ್ಸರ್ ಫಾರ್ ದಟ್ ಅಂಡ್ ರೈಟ್ ಇಫ್ ಯು ಕೀ ವರ್ಡ್ಸ್ ಯೂಸ್ಡ್ ಇನ್ ದಟ್ ಗೇಮ್ ಅಂತ ಹೇಳಿದ್ದಾರೆ. ಸೊ ಯು ಹ್ಯಾವ್ ಟು ರೈಟ್ ದಟ್. ನೆಕ್ಸ್ಟ್ ಬಂದು ಆಕ್ಟಿವಿಟಿ 1.8, ಲಿಸನ್ ಟು ಸೆಕೆಂಡ್ ಆಡಿಯೋ ಕ್ಲಿಪ್ ಅಂತ ಹೇಳಿದ್ದಾರೆ. ಸೊ ಆಡಿಯೋ ಕ್ಲಿಪ್ ಅಲ್ಲಿ ಏನಿದೆ ಅನ್ನೋದನ್ನ ಸಹ ಕೊಟ್ಟಿದ್ದಾರೆ. ದ ಸ್ಕ್ರಿಪ್ಟ್ ಆಫ್ ದ ಆಡಿಯೋ ಕಮೆಂಟ್ರಿ. ಸೊ ಅದನ್ನ ನೀವು ದ ಸ್ಕ್ರಿಪ್ಟ್ ಆಫ್ ಆಡಿಯೋ ಇಸ್ ಪಬ್ಲಿಕ್ ಸ್ಪೀಚ್, ಕರೆಕ್ಟಾ? ಸೊ ಆ ಪಬ್ಲಿಕ್ ಸ್ಪೀಚ್ ಏನಿದೆ ಅದನ್ನ ನೀವು ಕೇಳಿಸ್ಕೋಬೇಕು, ಲಿಸನ್ ಮಾಡಬೇಕು ಆಡಿಯೋ ಕ್ಲಿಪ್ಪು. ಹಾಗೆ ಅದನ್ನ ಒಂದ್ಸಲ ರೀಡ್ ಮಾಡಿ. ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಇದೆ ಅಲ್ವಾ, ಅದು ಪಬ್ಲಿಕ್ ಸ್ಪೀಚ್. ಆ ಸ್ಕ್ರಿಪ್ಟ್ ಆಫ್ ದ ಆಡಿಯೋನ ಲಿಸನ್ ಮಾಡ್ಕೋಬೇಕು. ಸೊ ಅದು ಬೇಸ್ ಮಾಡಿ ಕ್ವೆಶನ್ಸ್ ಇದೆ. ಸೊ ಆನ್ಸರ್ ಮಾಡೋಣ. ಫಸ್ಟ್ ಆನ್ಸರ್ ಬಂದ್ಬಿಟ್ಟು ಸ್ಪೀಚ್, ಸೆಕೆಂಡ್ ರಿಲಿಜಿಯನ್, ಥರ್ಡ್ ಒನ್ ಯೂನಿವರ್ಸಲ್ ಟಾಲರೆನ್ಸ್, ಫೋರ್ತ್ ಸ್ವಾಮಿ ವಿವೇಕಾನಂದ, ಫಿಫ್ತ್ ಚಿಕಾಗೋ, ದೆನ್ ಸಿಕ್ಸ್ತ್ ಅಮೇರಿಕಾ, ಇಂಡಿಯಾ, ಇಸ್ರೇಲ್. ದ ನೆಕ್ಸ್ಟ್ ಒನ್ ಇಸ್ ಆಕ್ಟಿವಿಟಿ 1.9. ಸೊ ಇವಾಗ ನೀವು ಕಮೆಂಟ್ರಿನೂ ಕೇಳಿದ್ದೀರಾ, ಪಬ್ಲಿಕ್ ಸ್ಪೀಚ್ನು ಕೇಳಿದ್ದೀರಾ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್, ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ದೋಸ್ 2 ಆಡಿಯೋ ಕ್ಲಿಪ್ಸ್ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಅವರು
ನೀವು ಯಾವ್ದ್ರ ಬಗ್ಗೆ ಮಾತಾಡಬೇಕು ಅಂತಾನು ಹೇಳಿದ್ದಾರೆ. ಲ್ಯಾಂಗ್ವೇಜ್, ವರ್ಡ್ಸ್, ಹೌ ಮೆನಿ ಸ್ಪೀಕರ್ಸ್, ಪ್ಲೇಸ್ ಅಂಡ್ ಫೀಡ್ಬ್ಯಾಕ್. ದ ನೆಕ್ಸ್ಟ್ ಒನ್ ಇಸ್ ಆಕ್ಟಿವಿಟಿ 1.10. ಸೊ ಇಲ್ಲಿ ಲಿಸನ್ ಟು ದ ಅನೌನ್ಸ್ಮೆಂಟ್ ಟ್ವೈಸ್ ಅಂತ ಹೇಳಿದ್ದಾರೆ. ಮತ್ತೆ ಇಲ್ಲಿ ಅನೌನ್ಸ್ಮೆಂಟ್ ಆರ್ ಗಿವನ್ ಇನ್ ಕಾಲಮ್ ಎ, ರೈಟ್ ದ ಪ್ಲೇಸ್ ಆಫ್ ದ ಅನೌನ್ಸ್ಮೆಂಟ್ ಇನ್ ಕಾಲಮ್ ಬಿ ಅಂತ ಹೇಳಿದ್ದಾರೆ. ಒನ್ಸ್ ಅಗೇನ್ ಯು ಹ್ಯಾವ್ ಟು ಸ್ಕ್ಯಾನ್ ದಿಸ್ QR ಕೋಡ್ ಅಂತ ಹೇಳಿದ್ದಾರೆ. ಲಿಸನ್ ಟು ದ ಆಡಿಯೋ ಕ್ಲಿಪ್ಸ್ ಆಫ್ ದ ಅನೌನ್ಸ್ಮೆಂಟ್. ಸೊ ನಿಮಗೆ ಯಾವ್ಯಾವುದು ಅಲ್ಲಿ ಆಡಿಯೋ ಕ್ಲಿಪ್ಸ್ ಇರುತ್ತೆ ಅಂದ್ರೆ, ಒಂದು ರೈಲ್ವೆ ಅನೌನ್ಸ್ಮೆಂಟು, ಮತ್ತೆ ಮಾಲ್, ಮತ್ತೆ ಸ್ಕೂಲ್, ದೆನ್ ಅನೌನ್ಸ್ಮೆಂಟ್ ಬೈ ದ ಪೈಲಟ್ ಅಂಡ್ ಅನೌನ್ಸ್ಮೆಂಟ್ ಅಟ್ ದ ಬಸ್ ಸ್ಟ್ಯಾಂಡ್. ಈವನ್ ರೈಟಿಂಗ್ ಅಲ್ಲೂ ಸಹ ಇದೆ. ಸೊ ನೀವು ಲಿಸನ್ ಮಾಡಿ ದೆನ್ ರೀಡು ಸಹ ಮಾಡಿ. ಸೊ ಬೇಸ್ಡ್ ಅಪಾನ್ ದಟ್ ಇಲ್ಲಿ ನಾವು 1.10ಗೆ ಆನ್ಸರ್ ಮಾಡಬೇಕು. ಸೊ ಫಸ್ಟ್ ಮೆಸೇಜಿಗೆ ಸ್ಕೂಲ್, ಸೆಕೆಂಡ್ ಒನ್ ಇಸ್ ರೈಲ್ವೆ ಅನೌನ್ಸ್ಮೆಂಟ್, ದ ಥರ್ಡ್ ಶಾಪಿಂಗ್ ಮಾಲ್ ಅವರೇ ಕೊಟ್ಬಿಟ್ಟಿದ್ದಾರೆ. ದ ಫೋರ್ತ್ ಒನ್ ಇಸ್ ಅನೌನ್ಸ್ಮೆಂಟ್ ಬೈ ದ announcement at bus station, announcement by the pilot is the last one, fifth one. The next one is activity 1.11. In this, listen to the radio news once or twice and complete the table ಅಂತ ಹೇಳಿದ್ದಾರೆ. ಸೊ ಇಲ್ಲಿ ದ ಸ್ಕ್ರಿಪ್ಟ್ ಆಫ್ ದ ಆಡಿಯೋ ಅಂತ ಕೊಟ್ಟು ರೇಡಿಯೋ ನ್ಯೂಸ್ ಅಂತ ಕೊಟ್ಟಿದ್ದಾರೆ. ಅದನ್ನ ರೀಡ್ ಮಾಡ್ಕೊಳ್ಳಿ. ಸೊ ಅದು ಬೇಸ್ ಮಾಡಿ ಇಲ್ಲಿ ಎಸ್ ಐ ಡು ದಟ್ ಆನ್ಸರ್ಸ್. ಸೊ ಫಸ್ಟ್ ಆನ್ಸರು ರೇಡಿಯೋ, ಸೆಕೆಂಡ್ MV ಗಂಗಾ ವಿಲಾಸ ರಿವರ್ ಕ್ರೂಸ್, ದ ಥರ್ಡ್ ಒನ್ ಇಸ್ ಶ್ರೀವಾತ್ಸವ, ದ ಫೋರ್ತ್ ಒನ್ ಇಸ್ MV ಗಂಗಾ ವಿಲಾಸ ರಿವರ್ ಕ್ರೂಸ್. ದ ನೆಕ್ಸ್ಟ್ ಒನ್ ಇಸ್ activity 1.12. In this, it is about ಗೇಮ್ ಟೈಮ್ ಅಂತ ಇದೆ. ಅದಾದ್ಮೇಲೆ ಆಕ್ಟಿವಿಟಿ 1.12, ಲಿಸನ್ ಟು ದ ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ ರೀಡ್ ಬೈ ಯುವರ್ ಟೀಚರ್ ಅಂಡ್ ಬೈ ಯುವರ್ ಫ್ರೆಂಡ್ ಅಂತ ಇದೆ. ಸೊ ರೀಡ್ ಮಾಡ್ತಾರೆ. ಸೊ ಅದು ದ ಸ್ಕ್ರಿಪ್ಟ್ ಆಫ್ ದ ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ ಅಂತಾನು ಇಲ್ಲಿ ನಿಮಗೆ ಕೆಳಗೆ ನಿಮ್ಮ ಬುಕ್ಕಲ್ಲಿದೆ ಅಲ್ವಾ, ಆಕ್ಟಿವಿಟಿ ಬುಕ್ಕಲ್ಲಿದೆ. ಸೊ ನೀವು ರೀಡ್ ಮಾಡಿ. ಇವನ್ ಟೀಚರ್ ಆರ್ ಯುವರ್ ಫ್ರೆಂಡ್ಸ್ ವಿಲ್ ರೀಡ್ ದಟ್. ಅಕಾರ್ಡಿಂಗ್ ಟು ದಟ್ questions he answers. Commonwealth Games, first one, Manpreet Singh and PV Sindhu. Then third one, 106 men and 104 women. The fourth one, Anhat Singh, and fifth one, Sharat Kamal. These are the answers for 1.12 activity. Then last one is activity 1.13. Now that you have listened to the news and announcement, read the following statement and write yes or no ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಏನಿದೆ, ನ್ಯೂಸ್ ಗಿವ್ಸ್ ಡೀಟೇಲ್ ಇನ್ಫಾರ್ಮೇಶನ್ ಆಫ್ ಎನಿ ಇವೆಂಟ್. ಎಸ್ ಆರ್ ನೋ? ಖಂಡಿತ ನ್ಯೂಸ್ ಅಲ್ಲಿ ನಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಸೊ ಎಸ್. ಅನೌನ್ಸ್ಮೆಂಟ್ ಆರ್ ಶಾರ್ಟ್ ಅಂಡ್ ಪ್ರಿಸಿಸ್. ಸೊ ಇವಾಗ ನಿಮಗೆ ಅನೌನ್ಸ್ಮೆಂಟ್ ಏನು ಅಂತ ಗೊತ್ತಾಗಿದೆ, ಯಾಕಂದ್ರೆ ಇಷ್ಟು ಆಕ್ಟಿವಿಟಿನ ನೀವು ಇವಾಗ ಲಿಸನ್ ಮಾಡಿದ್ದೀರಾ, ಆಕ್ಟಿವಿಟಿನ ನೀವು ಬರೆದಿದ್ದೀರಾ. ಸೊ ಶಾರ್ಟ್ ಆಗಿರುತ್ತಲ್ವಾ ಅನೌನ್ಸ್ಮೆಂಟು. ಸೊ ಇಟ್ ಈಸ್ ಎಸ್. ಅನೌನ್ಸ್ಮೆಂಟ್ ಆರ್ ಆಲ್ವೇಸ್ ಫ್ಲಾಟ್ ಇನ್ ಟೋನ್. ಅಲ್ಲಿ ಒಂದು ಎಮೋಷನ್ ಅಂತದ್ದು ಏನು ನಮಗೆ ಕಾಣಿಸೋದಿಲ್ಲ, ಕರೆಕ್ಟಾ? ಫ್ಲಾಟ್ ಆಗಿರುತ್ತೆ. ಸೊ ಎಸ್. ದೆನ್ ನೆಕ್ಸ್ಟು ಸೀರಿಯಲ್ ನಂಬರ್ ಅಲ್ಲಿ ಇರೋಂಥ ಸ್ಟೇಟ್ಮೆಂಟ್ಸಿಗೆ ನಿಮ್ಮ ಅನಿಸಿಕೆ ಏನು, ಎಸ್ ಆರ್ ನೋ, ನೀವು ಅದನ್ನ ಬರಿಬೇಕಾಗುತ್ತೆ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿ ಇದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇದನ್ನ ಶೇರ್ ಮಾಡಿ. ಎಕ್ಸ್ಪ್ಲನೇಷನ್ ನಾನು ಕೊಟ್ಟಿದ್ದೀನಿ. ವಿಡಿಯೋನ ನೀವು ಲೈಕ್ ಮಾಡಿ, ಹಾಗೆ ಕಮೆಂಟ್ಸಿಗೆ ನಾವು ವೆಲ್ಕಮ್ ಮಾಡ್ತೀವಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ, ಅದರ್ವೈಸ್ ಎನಿ ಸಜೆಷನ್, ಯು ಆರ್ ವೆಲ್ಕಮ್. ಹಾಗೆ ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದಿರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.